ನವರಾತ್ರಿ ಹಬ್ಬದ 8ನೇ ದಿನಕ್ಕೆ ನಿಮಗೆಲ್ಲರಿಗೂ ಆತ್ಮೀಯದಂತಹ ಸ್ವಾಗತ. ನಿನ್ನೆಯ ಶುಭ ದಿನದಂದು ದುರ್ಗೆಯ 7ನೇ ಅವತಾರವಾದಂತಹ ಕಾಳರಾತ್ರಿಯ ಪೂಜೆಗೆ ಪಾತ್ರರಾಗಿದ್ದೇವೆ. ಇಂದಿನ ಶುಭ ದಿನದಂದು ದೇವಿಯ 8ನೇ ರೂಪವಾದಂತಹ ಮಹಾಗೌರಿ ಪೂಜೆಯ ವಿಧಿವಿಧಾನಗಳು, ಕನ್ಯಾ ಪೂಜೆಯ ವಿಧಿವಿಧಾನ ಮತ್ತೆ ಪ್ರಿಯವಾದ ಬಣ್ಣ ನೈವೇದ್ಯ ಎಲ್ಲ. ಮಹಾಗೌರಿ ದೇವಿಯ ಕಥೆ ಮತ್ತು ಸ್ವರೂಪ. ಹೆಸರಿನ ಮಹತ್ವ. ಮಹಾಗೌರಿ ಎಂದರೆ ಮಹಾನ್ ಶುಭ್ರವಾದವಳು ಅಥವಾ ಶ್ವೇತವರ್ಣದ ದೇವಿ. ಶಿವನನ್ನು ಪತಿಯಾಗಿ ಪಡೆಯಲು ಮಹಾಗೌರಿಯು ಸಾವಿರಾರು ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡಿದಳು. ಇದರಿಂದ ಆಕೆಯ ದೇಹವು ಕಪ್ಪಾಗಿತ್ತು. ತಪಸ್ಸಿನಿಂದ ಸಂತುಷ್ಟನಾದ ಶಿವನು ಗಂಗಾಜಲದಿಂದ ಆಕೆಗೆ ಸ್ನಾನ ಮಾಡಿಸಿದಾಗ ಆಕೆಯು ಮರಳಿ ಚಂದ್ರನಂತೆ ಬೆಳ್ಳಗಾಗಿ ಮಹಾಗೌರಿ ಎಂಬ ಹೆಸರು ಪಡೆದಳು. ಆಕೆಯೇ ನಂತರ ಶಿವನ ಪತ್ನಿ ಪಾರ್ವತಿಯಾದಳು. ಈಕೆಯ ಸ್ವರೂಪ ಏನಪ್ಪ ಅಂತಂದ್ರೆ, ಈಕೆಯ ಶುದ್ಧತೆ ಮತ್ತು ಶಾಂತಿಯ ಸಂಕೇತ. ಗೂಳಿ ಆಕೆಗೆ ವಾಹನ. 4 ಕೈಗಳನ್ನು ಹೊಂದಿದ್ದು ತ್ರಿಶೂಲ, ಡಮರುಗಗಳನ್ನು ಹಿಡಿದಿರುತ್ತಾಳೆ ಮತ್ತು ವರದ ಮತ್ತು ಅಭಯ ಮುದ್ರೆಯನ್ನು ಹಿಡಿದಿರುತ್ತಾಳೆ. ಪ್ರಿಯವಾದ ಬಣ್ಣ ಗುಲಾಬಿ ಅಥವಾ ಬಿಳಿ. ವಸ್ತ್ರಗಳನ್ನು ಧರಿಸುವುದು ಸಂತೋಷ ಮತ್ತು ಸೌಭಾಗ್ಯವನ್ನು ತರುತ್ತದೆ. ಪೂಜಾ ಸಿದ್ಧತೆ ಮತ್ತು ಮುಹೂರ್ತ ಏನಪ್ಪ ಅಂತಂದರೆ, ಶುಭ ಮುಹೂರ್ತ. ಮಹಾ ಅಷ್ಟಮಿಯ ಪೂಜೆಯು ಮುಂಜಾನೆಯೇ ಆರಂಭವಾಗುತ್ತದೆ. ದಿನದ ಯಾವುದೇ ಸಮಯದಲ್ಲಿ ಪೂಜೆ ಮಾಡಬಹುದು. ಪೂಜಾ ಸಾಮಗ್ರಿಗಳು: ಅರಿಶಿನ, ಕುಂಕುಮ, ಶ್ರೀಗಂಧ, ಶ್ವೇತ ಅಥವಾ ಗುಲಾಬಿ ಹೂಗಳು, ತುಪ್ಪದ ದೀಪ, ನವಧಾನ್ಯಗಳು ಮತ್ತು ಮುಖ್ಯವಾಗಿ ತೆಂಗಿನಕಾಯಿ. ದೇವಿಯ ವಿಗ್ರಹ ಅಥವಾ ಚಿತ್ರವನ್ನು ಪ್ರತಿಷ್ಠಾಪಿಸಿ ಹೂವಿನ ಹಾರಗಳಿಂದ ಅಲಂಕರಿಸಿ. ಮಹಾಗೌರಿ ಪೂಜಾ ವಿಧಿ ಮತ್ತು ನೈವೇದ್ಯ. ಕೈಯಲ್ಲಿ ಹೂವು ಮತ್ತು ನೀರು ತೆಗೆದುಕೊಂಡು ನಿಮ್ಮ ಪಾಪಗಳ ನಿವಾರಣೆ, ಶಾಶ್ವತ ಶಾಂತಿ ಮತ್ತು ಸೌಭಾಗ್ಯಕ್ಕಾಗಿ ಮಹಾಗೌರಿ ದೇವಿಯನ್ನು ಪ್ರಾರ್ಥಿಸಿ ಸಂಕಲ್ಪ ಮಾಡಿ. ದೇವಿಗೆ ಅರಿಶಿನ, ಕುಂಕುಮ ಮತ್ತು ಶ್ವೇತ ಗುಲಾಬಿ ಹೂಗಳನ್ನು ಅರ್ಪಿಸಿ ದೀಪ ಮತ್ತು ಧೂಪವನ್ನು ಬೆಳಗಿಸಿ. ನೈವೇದ್ಯಕ್ಕೆ ದೇವಿಗೆ ತೆಂಗಿನಕಾಯಿ ಬಹಳ ಪ್ರಿಯ. ಇಂದು ಇಡೀ ತೆಂಗಿನಕಾಯಿಯನ್ನು ನೈವೇದ್ಯವಾಗಿ ಅರ್ಪಿಸಿ ಪೂಜೆಯ ನಂತರ ಈ ಪ್ರಸಾದವನ್ನು ವಿತರಿಸುವುದರಿಂದ ಮನಸ್ಸಿಗೆ ಶಾಂತಿ ಹೆಚ್ಚುತ್ತದೆ. ಮಂತ್ರ ಜಪ: ಓಂ ದೇವಿ ಮಹಾಗೌರೈ ನಮಃ ಅಥವಾ ಶ್ವೇತೆ ಋಷೇ ಸಮಾರೂಢ ಶ್ವೇತಾಂಬರಧರ ಶುಚಿಂ ಮಹಾಗೌರಿ ಶುಭಂ ದಾದ್ಯೋನ್ಮಹಾದೇವ ಪ್ರಮೋದದ. ಈ ಅಷ್ಟಮಿಯ ಪ್ರಮುಖ ಆಚರಣೆ ಮತ್ತು ಕನ್ಯಾ ಪೂಜೆ ಏನಪ್ಪ ಅಂತಂದರೆ, ಮಹಾ ಅಷ್ಟಮಿಯಂದು ಕನ್ಯಾ ಪೂಜೆ ಮಾಡುವುದು ಅತ್ಯಂತ ಶ್ರೇಷ್ಠ. ಕನ್ಯೆಯರನ್ನು ನವದುರ್ಗಾ ರೂಪದಲ್ಲಿ ಪೂಜಿಸಿದರೆ ಸ್ವಯಂ ದೇವಿಯೇ ಸಂತುಷ್ಟಳಾಗುತ್ತಾಳೆ. ಸಂಪೂರ್ಣ ವಿಧಾನ ಹಂತ ಹಂತವಾಗಿ ನಿಮಗೆ ತಿಳಿಸಿಕೊಡುತ್ತೇನೆ. 9 ಕನ್ಯೆಯರನ್ನು ಮತ್ತು ಒಬ್ಬ ಬಾಲಕನನ್ನು ಭೈರವನ ರೂಪವಾಗಿ ಮನೆಗೆ ಪ್ರೀತಿಯಿಂದ ಆಹ್ವಾನಿಸಿ ಅವರ ಪಾದಗಳನ್ನು ತೊಳೆದು ಶುದ್ಧವಾದ ಆಸನದ ಮೇಲೆ ಕುಳ್ಳಿರಿಸಿ ಅವರಿಗೆ ಅರಿಶಿಣ, ಕುಂಕುಮ, ಅಕ್ಷತೆ ಹಚ್ಚಿ ಅವರಿಗೆ ಹಲ್ವಾ ಅಥವಾ ರವೆ ಕೇಸರಿ, ಪೂರಿ ಮತ್ತು ಕಡಲೆಕಾಳಿನ ವಿಶೇಷ ಭೋಜನವನ್ನು ಪ್ರೀತಿಯಿಂದ ಬಡಿಸಿ ಅವರಿಗೆ ಕೆಂಪು ಅಥವಾ ಗುಲಾಬಿ ಬಣ್ಣದ ಉಡುಗೊರೆಗಳು, ವಸ್ತ್ರ, ಬಳೆ, ದಕ್ಷಿಣೆ ನೀಡಿ ಅವರ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆಯಿರಿ. ಪೂಜೆಯ ಫಲ, ಲಾಭ ಮತ್ತು ಇತರ ಆಚರಣೆಗಳೇನಪ್ಪ ಅಂದರೆ, ಮಹಾಗೌರಿಯನ್ನು ಪೂಜಿಸುವುದರಿಂದ ಎಲ್ಲ ಪಾಪಗಳು ದೂರವಾಗಿ ಶುದ್ಧತೆ, ಸೌಂದರ್ಯ, ಸೌಭಾಗ್ಯ ಮತ್ತು ಸಮೃದ್ಧಿ ಪ್ರಾಪ್ತಿಯಾಗುತ್ತದೆ. ವೈವಾಹಿಕ ಜೀವನದಲ್ಲಿ ಶಾಂತಿ ನೆಲೆಸುತ್ತದೆ. ಮಹಾ ಅಷ್ಟಮಿ ಪೂಜೆ ಮುಗಿದು ಮಹಾನವಮಿ ಆರಂಭವಾಗುವ ಸಮಯವನ್ನು ಸಂಧಿಕಾಲ ಎಂದು ಕರೆಯುತ್ತಾರೆ. ಈ ಸಮಯದಲ್ಲಿ ಸಂಧ್ಯಾ ಪೂಜೆ ಮಾಡುವುದು ವಿಶೇಷ ಶಕ್ತಿಯನ್ನು ತರುತ್ತದೆ. ಈ ದಿನ ಅನೇಕ ಭಕ್ತರು ಮನೆಗಳಲ್ಲಿ ಅಥವಾ ದೇವಾಲಯಗಳಲ್ಲಿ ದುರ್ಗಾ ಸಪ್ತಶತಿ ಪಠಣದೊಂದಿಗೆ ಹೋಮ ಮಾಡಿಸುತ್ತಾರೆ. ನೀವು ಸರಳವಾಗಿ ದೇವಿಯ ಮಂತ್ರವನ್ನು ಹೇಳಿ ಹವನ ಕುಂಡಕ್ಕೆ ತುಪ್ಪ ಅಥವಾ ನವಧಾನ್ಯಗಳನ್ನು ಅರ್ಪಿಸುವುದು ಒಳ್ಳೆಯದು. ಈ ರೀತಿ ನಾವು ಮಹಾಗೌರಿಯ ಪೂಜೆ ಮತ್ತು ಕನ್ಯಾ ಪೂಜೆಯನ್ನು ಮಾಡಬೇಕಾಗುತ್ತದೆ. ಈ ರೀತಿ ಮಹಾಗೌರಿಯನ್ನು ಪೂಜೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿನ ಪಾಪಗಳೆಲ್ಲ ದೂರವಾಗಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ದೊರೆಯಲಿ ಎಂದು ನಾನು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ನಾಳೆಯ ಶುಭ ದಿನದಂದು ನವರಾತ್ರಿಯ ಕೊನೆಯ ದಿನ ಅಂದರೆ ಮಹಾನವಮಿಯ ದಿನ ಸಿದ್ಧಿದಾತ್ರಿ ಪೂಜೆಯ ವಿಧಿವಿಧಾನಗಳೊಂದಿಗೆ ನಾನು ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಎಲ್ಲರಿಗೂ ಶುಭವಾಗಲಿ. ನಾಳೆಯ ಶುಭ ದಿನ ಅಂದರೆ ನಾಳೆಯ ನವರಾತ್ರಿಯ 9ನೇ ದಿನ ಮಹಾನವಮಿಯಂದು ಸಿದ್ಧಿದಾತ್ರಿ ಪೂಜೆಯೊಂದಿಗೆ ನಾನು ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಎಲ್ಲರಿಗೂ ಶುಭವಾಗಲಿ. ಧನ್ಯವಾದ.